ಅಕ್ಷರ ಮಾಂತ್ರಿಕನ ಬರಹಗಳು ಎಲ್ಲಿ ಅಂತ್ಯವಾದವೆಂದು ಯೋಚನೆಗೂ ಬಾರದ ರೀತಿಯಲ್ಲಿ ಭಾವನರವರ ಬರವಣಿಗೆ ಮುಂದುವರಿದಿದೆ. ಅದ್ಭುತ. ಹೌದು, ಪುಟಗಳು ಅಂತ್ಯ ಕಾಣುವಾಗ ಇನ್ನಷ್ಟು ಪುಟಗಳಿರಬೇಕು ಅಂತ ಅನ್ನಿಸುವುದು ಸಹಜ. ಪದೇ ಪದೇ ಕಾಡುವ ಪುಸ್ತಕಗಳ ಸಾಲಿನಲ್ಲಿ ಎರಡನೆಯ ಪುಸ್ತಕವಿದು. ನನಗಂತೂ ಇದು ಅತ್ಯಂತ ಅಚ್ಚುಮೆಚ್ಚು. ಶರಣ್ಯ ಈ ಕಾಯಿಲೆ ಫ್ಲಾರೆನ್ಸ್ಗೆ ಯಾಕಾಗಿ ಬಂತೆಂದು ಯೋಚಿಸುವ ಮೊದಲೇ ಲೆಸ್ಬಿಯನ್ ಮನಸ್ಥಿತಿಯ ಮಾನಸಿಕ ರೋಗಿಯ ಪಂಜರದ ಗಿಳಿಯಾಗಿದ್ದಳು ಶರಣ್ಯ. ಅವನ ವಯಸ್ಸಿನ ಹುಡುಗರೇ ಹಾಗೆ ಅನಿಸುತ್ತೆ. 17-18 ಆಯಿತೆಂದರೆ ತನಗಿಂತ ದೊಡ್ಡ ಹುಡುಗಿಯರಲ್ಲಿ ಮೋಹ, ಪ್ರೀತಿ, ಆಕರ್ಷಣೆ ಎಲ್ಲವೂ. ಅದು ಪ್ರೀತಿಯೋ ಆಕರ್ಷಣೆಯೋ ತಿಳಿಯುವ ಮೊದಲೇ ಫ್ಲಾರೆನ್ಸ್ನ ಗುರಿಗೆ ಬಾಣವಾಗಿ ಹೋಗಿದ್ದ ಮಿಲಿಂದ್. ನರಕ ಸದೃಶವಾಗಿದ್ದ ಶರಣ್ಯಳ ಬಾಳಿಗೆ ಅವಿನಾಶನ ಬೆಳಕಿನ ಕಿರಣ ತಾಕದೆ ಹೋಗಿದ್ದರೆ ಅಮಾಯಕಿ ಸ್ವಾತಿ ಮತ್ತು ಅಪ್ಪನಂತೆ ಕಂಡ ಡಾಕ್ಟರ್ ಚಂದ್ರಶೇಖರ್ ರವರ ಪರಿಸ್ಥಿತಿಯಂತೆ ಡೋಲಾಯಮಾನವಾಗುತ್ತಿತ್ತೋ ನಿಜವಾಗಲೂ ಗೊತ್ತಿಲ್ಲ. ಸೈಕ್ಯಾಟ್ರಿಸ್ಟ್ಗಳ ಬೈಬಲ್ ಅಂತಲೇ ಕರೆಸಿಕೊಳ್ಳುವ ಪುಸ್ತಕದಲ್ಲೂ ಕೂಡ ಶರಣ್ಯಗೆ ಯಾಕೆ ಇಂಥ ಒಂದು ಮಾನಸಿಕ ಕಾಯಿಲೆಗೆ ಔಷಧಿಗಳಿಲ್ಲ ಎಂಬ ವಿಷಯ ಅಷ್ಟು ತಡವಾಗಿ ತಿಳಿಯಿತೋ ನಿಜವಾಗಿಯೂ ಗೊತ್ತಿಲ್ಲ. ಹೌದು, ಮಾನಸಿಕ ತಜ್ಞೆಯಾಗಿ ತಾನೇ ಮಾನಸಿಕ ವ್ಯಕ್ತಿಯಂತೆ ತಾನು ಅನುಭವಿಸಿದ ನರಕ ಯಾತನೆ ಮತ್ತು ಯಾವ ಶತ್ರುಗೂ ಬೇಡ ಎಂಬ ಆಕೆಯ ಮನೋಭಾವ ನಿಜಕ್ಕೂ ಎಂಥವರನ್ನು ಕೂಡ ಕಣ್ಣಲ್ಲಿ ನೀರಾಗಿಸುವಂತಹ ವಿಚಾರ. ಕ್ರೈಮ್ ಡೈರಿಯಂತೆ ಮನವ ತಟ್ಟುವ ಕಾದಂಬರಿ ಭಾವನ ಬೆಳಗೆರೆಯವರ ಬರವಣಿಗೆ ಮತ್ತಷ್ಟು ಪ್ರೇರಣೆಯಾಗಲಿ, ಮತ್ತಷ್ಟು ಹೆಚ್ಚು ಹೆಚ್ಚಿನ ಪುಸ್ತಕಗಳು ನಮ್ಮ ಮನೆಯ ಕದ ತಟ್ಟಲಿ ಅಂತ ಈ ಪುಸ್ತಕ ಪ್ರೇರಣೆಯಾಗಿದೆ. ಒನ್ಸ್ ಅಗೇನ್ ಥ್ಯಾಂಕ್ ಯು ಭಾವನಕ್ಕ. ಕೊನೆಗೆ ಶರಣ್ಯ ಗಟ್ಟಿ ಮನಸ್ಸು ಮಾಡಿ ಆ ನಿರ್ಧಾರ ತೆಗೆದುಕೊಂಡಿಲ್ಲ ಎಂದಾಗಿದ್ದರೆ ಇವತ್ತಿಗೆ ಮಿಲಿಂದ್ ಕೂಡ ಆ ಕಥೆಯಲ್ಲಿ ನಶ್ವರವಾಗಿ ಹೋಗುತ್ತಿದ್ದ. ಹೌದು, ಅವಿನಾಶ್ ಅಂತಹ ಗಳಿಗೆಯಲ್ಲೂ ಕೂಡ ಯುದ್ಧದ ಸಂದರ್ಭದಲ್ಲಿ ದೇಶವನ್ನು ಕಾಯುವ ಹಾಗೆ ಶರಣ್ಯಗಳನ್ನು ಹೇಗೆ ಕಾದನೋ ಹಾಗೆಯೇ ಪ್ರತಿಯೊಬ್ಬರ ಜೀವನದಲ್ಲೂ ಇಂತಹ ಘಟನೆಗಳು ನಡೆದಿರುತ್ತವೆ. ಸುತ್ತಮುತ್ತ ಇದ್ದರೂ ಕೂಡ ತೋಚದಂತಹ ಮರೆಮಾಚಿದಂತಹ ಘಟನೆಗಳು ಪ್ರತಿಯೊಬ್ಬರ ಜೀವನದಲ್ಲೂ ಇರುತ್ತದೆ. ಮುಚ್ಚಿಟ್ಟರೂ ಕಾಡುವ ಮತ್ತೊಂದು ಪುಸ್ತಕ ಆಂಟಿ ನಿನ್ನೊಲುಮೆಯಿಂದಲೇ.